ನಮಸ್ಕಾರ ವೀಕ್ಷಕರೇ. ಸಮಾಜದಲ್ಲಿ ನಿರಂತರವಾಗಿ ಎಲೆ ಮರೆ ಕಾಯಿಯಂತೆ ಯಾವುದೇ ಪ್ರತಿಫಲಾಪೇಕ್ಷೆಯನ್ನ ಬಯಸದೆ ಸೇವಾ ಕಾರ್ಯದಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಮತ್ತೆ ಸಂಸ್ಥೆಗಳನ್ನ ಗುರುತಿಸಿ ಸಮಾಜಕ್ಕೆ ಪರಿಚಯಿಸುವಂತಹ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಾಂಬರಕ್ಕೆ ಪ್ರೀತಿಯ ಸ್ವಾಗತ. ಅಂದಹಾಗೆ ವೀಕ್ಷಕರೇ, ಇವತ್ತು ನಾವು ಬೆಂಗಳೂರಿನ ಅರಿಶಿನಕುಂಟೆಯಲ್ಲಿರುವಂತಹ ವಿಶ್ವ ಶಾಂತಿನಿಕೇತನ ವಿಶೇಷ ಮಕ್ಕಳ ಸಂಸ್ಥೆಯಲ್ಲಿದ್ದೇವೆ. ಹಾಗಾದ್ರೆ ಏನಿದು ವಿಶೇಷ ಮಕ್ಕಳ ಸಂಸ್ಥೆ? ಇದರ ಸೇವಾ ಕಾರ್ಯಗಳಾದ್ರೂ ಏನು? ಇಲ್ಲಿ ನಡೀತಾ ಇರುವಂತಹ ಸೇವಾ ಚಟುವಟಿಕೆಗಳಾದ್ರೂ ಏನು? ಈ ಎಲ್ಲವನ್ನ ವೀಕ್ಷಕರೇ, ಸಮಾಜದಲ್ಲಿ ಅದೆಷ್ಟೋ ಜನ ನಿರಂತರವಾಗಿ ಎಲೆ ಮರೆ ಕಾಯಿಯಂತೆ ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಇಂಥವರನ್ನು ಗುರುತಿಸಿ ಸಮಾಜಕ್ಕೆ ಪರಿಚಯಿಸುವಂತಹ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಾಂಬರಕ್ಕೆ ಸ್ವಾಗತ. ಅಂದಹಾಗೆ ವೀಕ್ಷಕರೇ, ಇವತ್ತು ನಾನು ಎಲ್ಲ ದೇವರಂತಹ ಮುದ್ದು ಮನಸ್ಸುಳ್ಳ ವ್ಯಕ್ತಿಗಳ ಜೊತೆಗಿದ್ದೇನೆ. ನಿಜವಾದ ದೇವರು ಅಂತಂದರೆ ಬಹುಶಃ ಇವರೇ. ಯಾಕೆ ಗೊತ್ತಾ? ಇವರಿಗೆ ಯಾವುದೇ ದ್ವೇಷ ಆಗಲಿ, ಅಸೂಹೆ ಆಗಲಿ, ಅಥವಾ ಇನ್ಯಾವುದೋ ವಿಷಕಾರಿ ಮನಸ್ಸಾಗಲಿ ಯಾವುದೂ ಇಲ್ಲ. ಅತ್ಯಂತ ನಿಷ್ಕಲ್ಮಶವಾದಂತಹ ಹೃದಯವನ್ನು ಹೊಂದಿದಂತಹ ಮಕ್ಕಳ ಜೊತೆಗಿದ್ದೇವೆ. ಬೆಂಗಳೂರಿನ ಅರಿಶಿನಕುಂಟೆಯಲ್ಲಿರುವಂತಹ ವಿಶ್ವಶಾಂತಿ ಮಕ್ಕಳ ವಿಶೇಷ ಆಶ್ರಮದಲ್ಲಿದ್ದೇವೆ. ಹಾಗಾದರೆ ಏನಿದು ವಿಶೇಷ ಆಶ್ರಮ? ಇಲ್ಲಿ ನಡೀತಾ ಇರುವಂತಹ ಸೇವಾ ಚಟುವಟಿಕೆಗಳಾದರೂ ಯಾವುದು? ಈ ಎಲ್ಲವನ್ನ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಅಂದಹಾಗೆ ವೀಕ್ಷಕರೇ, ಇಲ್ಲಿ ನಮ್ಮೊಟ್ಟಿಗೆ ತುಂಬ ಜನ ವಿಶೇಷವಾದಂತಹ ಮಕ್ಕಳಿದ್ದಾರೆ. ಅವರೆಲ್ಲರೂ ಕೂಡ ನೋಡೋದಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಆಗಲೇ ಹೇಳಿದ್ನಲ್ಲ, ಅವರಿಗೆ ಯಾವುದೂ ಕೂಡ ಈ ಕಲ್ಮಶ ಅನ್ನೋದೇ ಇಲ್ಲ. ಹಾಗಿದ್ರೆ ಮತ್ತಿನ್ನೇ ಆಗ್ತಾಡ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಏನು ನಿಮ್ಮ ಹೆಸರು? ಮನು. ಓಕೆ, ನಿಮ್ಮ ಹೆಸರು? ಆನಂದ್. ಓಕೆ, ಹಾಡು ಹೇಳ್ತೀರಾ ನೀವು? ಯಾವ ಹಾಡು ಹೇಳ್ತೀರಾ? ಹೇಳ್ತೀನಿ. ಆದಿಶೇಷ ಅಲ್ವಾ? ಓಕೆ, ಸ್ಟಾರ್ಟ್ ಮಾಡ್ಲಾ? ಹಾಂ ಮಾಡಿ. ನೀವು ಡ್ಯಾನ್ಸ್ ಮಾಡ್ತೀರಂತೆ, ಹೌದಾ? ಯಾರು ಇಷ್ಟ ನಿಮಗೆ? ಸರ್ ಇಷ್ಟನಾ? ಯಾವ ಹೀರೋ ಇಷ್ಟ ನಿಮಗೆ? ಹಾಂ, ಓಹ್, ಯಾವ ಡ್ಯಾನ್ಸ್ ಮಾಡ್ತೀರಾ ಇವಾಗ ನೀವು? ತೋರಿಸ್ತೀರಾ? ಒಂದು ಡ್ಯಾನ್ಸ್ ಮಾಡಿ, ಒಂದು ಡ್ಯಾನ್ಸ್ ಮಾಡಿ ತೋರಿಸ್ತೀರಾ? ಓಕೆ, ಮಾಡಿ. KPACIDDಯ ಖಜಾಂಚಿಗಳಾದಂತಹ ಶ್ರೀಯುತ ಪ್ರಕಾಶ್ ರವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬಹಳ ಸಂತೋಷ ಆಯಿತು, ತಮ್ಮ ಸಂಸ್ಥೆಗೆ ಬಂದ್ವಿ. ಇಲ್ಲಿನ ಎಲ್ಲ ಪರಿಸರವನ್ನ ನೋಡಿದ್ವಿ. ಬಹಳ ಚೆನ್ನಾಗಿದೆ ಎಲ್ಲ ವ್ಯವಸ್ಥೆಗಳು. ಸರ್, ಮೊದಲನೇದಾಗಿ ನನಗೆ ತಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅನಿಸ್ತಾ ಇದೆ. ತಮ್ಮದೊಂದು ಕಿರು ಪರಿಚಯ ಮಾಡಿಕೊಡೋದಾದ್ರೆ. ಬೇಸಿಕಲಿ ನಾನು ಒಂದು ಸೈನ್ಸ್ ಗ್ರ್ಯಾಜುಯೇಟ್ ಸರ್. ಆ್ಯಂಡ್ ನನ್ನ ವೃತ್ತಿ ನೋಡಿದ್ರೆ ಕಳೆದ 30 ವರ್ಷದಿಂದ ನಾನು ಇಂಡಿಪೆಂಡೆಂಟಾಗಿ ಮಾರ್ಕೆಟಿಂಗ್ ಕನ್ಸಲ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇದಕ್ಕೆ ನೆಲೆಗೆ ಬರೋದಕ್ಕೆ ಕಾರಣ ಏನು ಅಂದರೆ, ನನಗೆ ನನ್ನ ದೊಡ್ಡ ಮಗ ಬಂದು ಈಸ್ ಎ ಸ್ಪೆಷಲ್ ಚೈಲ್ಡ್, ಅಂದರೆ ಎ ಚೈಲ್ಡ್ ವಿತ್ ಇಂಟೆಲೆಕ್ಚುಯಲ್ ಆ್ಯಂಡ್ ಡೆವಲಪ್ಮೆಂಟಲ್ ಡಿಸೆಬಿಲಿಟಿ. ನನಗೆ ಆ ಮಗು ಹುಟ್ಟಿದ್ದು 1984ರಲ್ಲಿ. ಸೊ ಆ ಮಗು ಹುಟ್ಟೋದ ತನಕ ನನಗೆ ಇದ್ರ ಬಗ್ಗೆ ಅರಿವೇ ಇರಲಿಲ್ಲ. ಈ ಡಿಸೆಬಿಲಿಟಿ ಅಂದರೆ ಏನು ಅಂತಲೇ ನನಗೆ ಗೊತ್ತಿರಲಿಲ್ಲ. ಹಂತವಾಗಿ ಇದ್ರ ಬಗ್ಗೆ ಕಲ್ತ್ಕೊಂಡು ಆಮೇಲೆ ಈಗ 1988ರಲ್ಲಿ ಮುಂಚೆ KPAMRC ಅಂತಿತ್ತು, ಕರ್ನಾಟಕ ಪೇರೆಂಟ್ಸ್ ಅಸೋಸಿಯೇಷನ್ ಫಾರ್ ಮೆಂಟ್ಲಿ ರಿಟಾರ್ಡೆಡ್ ಸಿಟಿಸನ್ಸ್ ಅಂತಿತ್ತು. ಆಮೇಲೆ ಏನಾಯಿತು, 2016ರಲ್ಲಿ RPWD ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆ್ಯಕ್ಟ್ ಬಂದಾಗ ಆ ಮೆಂಟಲಿ ರಿಟಾರ್ಡೆಡ್ ಅನ್ನೋ ವರ್ಡ್ ಯೂಸ್ ಮಾಡಬಾರ್ದು ಅಂತ ಕಾನೂನು ಬಂತು. ಅದಕ್ಕೆ ಈಗ ಕರ್ನಾಟಕ ಪೇರೆಂಟ್ಸ್ ಅಸೋಸಿಯೇಷನ್ಸ್ ಫಾರ್ ಚಿಲ್ಡ್ರನ್ ವಿತ್ ಇಂಟೆಲೆಕ್ಚುಯಲ್ ಆ್ಯಂಡ್ ಡೆವಲಪ್ಮೆಂಟಲ್ ಡಿಸಬಿಲಿಟೀಸ್ ಅಂತ ಹೆಸರಿಟ್ಟಿದೆ. ನನಗೆ ಐ ಆಮ್ ಮ್ಯಾರಿಡ್. ನನ್ನ ಶ್ರೀಮತಿಯವರು, ನನಗಿಬ್ಬರು ಮಕ್ಕಳಿದ್ದಾರೆ. ದೊಡ್ಡ ಮಗ ಈಸ್ ಎ ಸ್ಪೆಷಲ್ ಚೈಲ್ಡ್, ಡೌನ್ ಸಿಂಡ್ರೋಮ್ ಅಂತೀವಿ. ಹಿ ಈಸ್ 41 years. My second son is a normal child.
ಈ ವರ್ಕ್ಸ್ ಆಸ್ ಎ ಸೀನಿಯರ್ ಮ್ಯಾನೇಜರ್ ಇನ್ ಅರ್ನ್ಸ್ಟ್ ಆ್ಯಂಡ್ ಯಂಗಲ್ಲಿ ಕೆಲಸ ಮಾಡ್ತಾನೆ. ಇದು ನನ್ನ ಒಂದು ಬ್ರೀಫ್ ಬ್ಯಾಕ್ಗ್ರೌಂಡು. ಬಟ್ ಐ ಆಮ್ ಕಮಿಟೆಡ್ ಟು ದಿಸ್ ಫೀಲ್ಡ್. ಸೊ ಹಾಗಾಗಿ ಸಾಕಷ್ಟು ಟೈಮನ್ನು ಇದ್ರ ಬಗ್ಗೆ ಇದನ್ನು ಮಾಡ್ತಾಯಿದ್ದೀನಿ, ಕಳೀತಾ ಇದ್ದೀನಿ, ಒಂದು ಒಳ್ಳೆ ಕ್ವಾಲಿಟಿ ಸರ್ವಿಸ್ ಕೊಡಬೇಕಂತ. ಸರ್, ಏನಿದು KPACIDD ಅಂತಂದರೆ? 1978ರಲ್ಲಿ ಆಗಿನ ಕಾಲದಲ್ಲಿ ಬೆಂಗಳೂರಲ್ಲಿ ಸೋಫಿಯಾ ಸ್ಕೂಲಲ್ಲಿ ಒಂದೇ ಕಡೆ ಆಪರ್ಚುನಿಟಿ ಸ್ಕೂಲ್ ಇದ್ದಿದ್ದು. ಅದು ಒಂದೇ ಕಡೆ ಇದ್ದಿದ್ದು, ಬೇರೆ ಎಲ್ಲೂ ಇರಲಿಲ್ಲ. ಸ್ಕೂಲ್ ಫಾರ್ ದಿ ಸ್ಪೆಷಲ್ ಚಿಲ್ಡ್ರನ್ ವರ್ ನಾಟ್ ದೇರ್. ಆವಾಗ ನಮ್ಮ ಸಂಸ್ಥೆಯ ಹಿರಿಯ ಸದಸ್ಯರು ಏನಿದ್ದರು, ಒಂದು 6ರಿಂದ 8 ಜನ ಆವಾಗ ಸೇರಿಕೊಂಡು ನಾವು ಏನು ಮಾಡೋದು ಈ ಮಕ್ಕಳಿಗೆ, ಹೇಗೆ ಈ ಮಕ್ಕಳನ್ನ ಮುಂದೆ ನೋಡ್ಕೋಬೋದು. ಯಾಕೆಂದರೆ ಎಲ್ಲರಿಗೂ ಆವಾಗಿನ ಕಾಲದಲ್ಲಿ ತುಂಬ 1978ರಲ್ಲಿ ಅಂದರೆ 47 ವರ್ಷದ ಹಿಂದಿನ ವಿಚಾರ ನಿಮ್ಮ ಹತ್ರ ನಾನು ಮುಂದೆ ಇಡ್ತಾ ಇದ್ದೀನಿ. ಏನು ಮಾಡಬೇಕು, ಹೇಗೆ ಇದು ಮಾಡಬೇಕಂತ. ಆವಾಗ ನಮ್ಮ ಅರ್ಲಿಯೆಸ್ಟ್ ಪ್ರೆಸಿಡೆಂಟು ಡಾಕ್ಟರ್ ಮೈಕಲ್ ಮಥಾಯಸ್ ಅಂತಿದ್ರು. ಅವರು ಹೇಳಿ ಈ ಥರ ನಮ್ಮದೊಂದು ಸಂಘ ಶುರು ಮಾಡೋಣ, ನಾವೊಂದು ಪೇರೆಂಟ್ಸ್ ಅಸೋಸಿಯೇಷನ್ ಮಾಡೋಣ, ಆಮೇಲೆ ವಿ ವಿಲ್ ಗೋ ಟು ನಿಮ್ಹ್ಯಾನ್ಸ್, ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್, ಅಲ್ಲೆಲ್ಲ ಹೋಗಿ ಅಲ್ಲಿ ಡಾಕ್ಟರ್ಸ್, ನುರಿತ ಡಾಕ್ಟರ್ಸ್ ಎಲ್ಲ ಇರ್ತಾರಲ್ಲ, ಅವ್ರ ಹತ್ರ ಒಂದು ಹೇಗೆ ಮುಂದಕ್ಕೆ ತೊಗೊಂಡು ಹೋಗಬೇಕು ಅಂತ. ಸೊ ಮೊದಲನೇದು ಬಂದಿದ್ದು ನಮಗೆ ಸಮಸ್ಯೆ ಏನು ಅಂದರೆ ಟ್ರೈನರ್ಸ್. ಈ ಮಕ್ಕಳನ್ನ ಯಾರು ಟ್ರೈನ್ ಮಾಡ್ತಾರೆ? ನಮಗೆ ಗೊತ್ತಿರೋ ಏನು ನಮಗೆ ಇರೋ ಅರಿವು, ನಮ್ಮ ನಾರ್ಮಲ್ ಚಿಲ್ಡ್ರನ್ನ ನಾವು ಬೆಳೆಸೋದಕ್ಕೆ ನಮ್ಮ ಹತ್ರ ವ್ಯವಸ್ಥೆಗಳಿದೆ. ಬಟ್ ಈ ಸ್ಪೆಷಲ್ ಚಿಲ್ಡ್ರನ್ ವಿ ನೀಡ್ ಟು ಹ್ಯಾಂಡಲ್ ದೆಮ್ ಸೆಪ್ರೇಟ್ಲಿ. ಅದು ನಮ್ಮ ನಾರ್ಮಲ್ ಇದರಲ್ಲಿ ಮಾಡಲಿಕ್ಕೆ ಬರೋದಿಲ್ಲ ಅದು. ಸೊ ಆವಾಗ ಫಸ್ಟು ಇದು ಮಾಡಿದ್ದೇನು ಅಂತಂದರೆ ಡಿಪ್ಲೊಮೊ ಕೋರ್ಸಸ್ ಶುರು ಮಾಡಿದ್ವಿ. ಕೇರ್ ಗಿವರ್ಸ್ ಅಂದರೆ ನಾವು ಟ್ರೈನ್ ಮಾಡಿ ಆ ಕೇರ್ ಗಿವರ್ಸ್ನ ಮಾಡಿದ್ರೆ ಈ ಕೇರ್ ಗಿವರ್ಸು ದೇ ಕ್ಯಾನ್ ಗೋ ಟು ಸ್ಪೆಷಲ್ ಸ್ಕೂಲ್ಸ್. ಅಲ್ಲಿ ಎಲ್ಲ ಸ್ಕೂಲಲ್ಲೂ ಕೇರ್ ಗಿವರ್ಸ್ನ ಇಟ್ಕೊಂಡ್ರೆ ಈ ಥರ ಸ್ಪೆಷಲ್ ಮಕ್ಕಳನ್ನು ನೋಡಿ ಅವ್ರನ್ನ ಹೆಂಗೆ ಟ್ರೈನ್ ಮಾಡಬೇಕು ಅನ್ನೋದು ಒಂದು ಉದ್ದೇಶದಿಂದ 1979ನಲ್ಲಿ 2 years ಡಿಪ್ಲೊಮೊ ಕೋರ್ಸ್ ಶುರು ಮಾಡಿದ್ವಿ. ಇಂಟೆಲೆಕ್ಚುಯಲ್ ಆ್ಯಂಡ್ ಡೆವಲಪ್ಮೆಂಟಲ್ ಡಿಸೆಬಿಲಿಟಿ ಅಂತ ಶುರು ಮಾಡಿದ್ವಿ. ಅದಾದಮೇಲೆ ಏನಾಯಿತು, ಫರ್ದರ್ ಇನ್ನೊಂಚೂರು ಮುಂದೆ ಹೋಗಿ ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟಿ ಅಂತಾರೆ. ಆ ಮಕ್ಕಳಿಗೆ ನಾರ್ಮಲಾಗಿರ್ತಾರೆ, ಆದರೆ ಲರ್ನಿಂಗ್ ಡಿಸೆಬಿಲಿಟಿ ದೇ ವಿಲ್ ಹ್ಯಾವ್, ಕಾಂಪ್ರಹೆನ್ಷನ್ ಆಗಲಿ ಇದಾಗಲಿ, ದೇ ವಿಲ್ ಹ್ಯಾವ್ ಸಮ್ ನ್ಯೂರಲಾಜಿಕಲ್ ಪ್ರಾಬ್ಲಮ್. ಅದಕ್ಕೆ SLD ಕೋರ್ಸಸ್ ಅಂತ 1 year SLD ಕೋರ್ಸಸ್ ಮಾಡಿದ್ವಿ. ಅದಾದಮೇಲೆ ಆಟಿಸಮ್ ಅಂತ ಬಂತು. ನೀವು ಇವತ್ತಿನ ದಿವಸದಲ್ಲಿ ಕೇಳ್ತಾ ಇದ್ದೀರಾ, ಪ್ರಪಂಚದಾದ್ಯಂತ ಆಟಿಸಮ್ ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್ ಆಗಿ ಕೂತಿದೆ ನೆಕ್ಸ್ಟ್ ಜನ್ರೇಷನ್ಗೆ. ಇನ್ನೂ ಇದು ಯಾಕೆ ಬರ್ತಾ ಇದೆ ಅಂತ 100% ಇನ್ನೂ ವಿ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಡಿಸೈಫರ್ ವಾಟ್ ಈಸ್ ದಿ ಕಾಸ್ ಫಾರ್ ಆಟಿಸಮ್ ಅಂತ. ಸೊ ಅವ್ರದ್ದಕ್ಕೂ ಒಂದು ಕೋರ್ಸ್ ಮಾಡಿದ್ದೀವಿ. ಪ್ರತಿ ವರ್ಷ ನಾವು ಒಂದು 50ರಿಂದ 60 ಕೇರ್ ಗಿವರ್ಸ್ನ ಇದು ಮಾಡ್ತಾಯಿದ್ದೀವಿ, ಟ್ರೈನ್ ಮಾಡ್ತಾಯಿದ್ದೀವಿ. ಡಿಪ್ಲೊಮೊ ಕೋರ್ಸಸ್ಸು ಅವ್ರಿಗೆ ಅವಾರ್ಡ್ಸ್ ಎಲ್ಲ ಕೊಡ್ತೀವಿ. ಅವರ ಡಿಪ್ಲೊಮೊ ಕೋರ್ಸ್ RCIಯಿಂದ ಅಪ್ರೂವಲ್ ಇದೆ. ಇಲ್ಲಿ ತನಕ ಹೆಚ್ಚು ಕಮ್ಮಿ ಒಂದು 4,000 ಜನ ಈ 40 ವರ್ಷದಲ್ಲಿ, 43-44 ವರ್ಷದಲ್ಲಿ ಒಂದು 4,000 ಜನ ಕೇರ್ ಗಿವರ್ಸ್ನ ಟ್ರೈನ್ ಮಾಡಿದ್ದೀವಿ. ಈ ಸಂಸ್ಥೆನಲ್ಲಿ ನಮ್ಮ ಮಗನ ಬಿಟ್ಟಿದ್ದೀನಿ. ಅವನ ಹೆಸರು ಉದಯ್ ಕಿರಣ್. ಅವನು 2010ನಿಂದ ಇಲ್ಲೇ ಇದ್ದಾನೆ. ಅವನು ಸ್ಪ್ಯಾಸ್ಟಿಕ್. ಅವನಿಗೇನು ಮಾಡ್ಕೊಳಕ್ಕೆ ಬರಲ್ಲ. ನಮ್ಮ ಆಗದ ಮೇಲೆ ಯಾರು ನೋಡ್ತಾರೆ ಅಂತ ಭಯ ಆಗಿದೆ. ಸೊ ನಾವು ಹುಡುಕುವಾಗ ನಾನು ಈ ಸಂಸ್ಥೆನಲ್ಲಿ ಕೋರ್ಸ್ ಮಾಡಿ ನಾನು ಸ್ಪೆಷಲ್ ಟೀಚರ್ ಆಗಿ ವರ್ಕ್ ಮಾಡಿದ್ದೀನಿ. ಸೊ ಇವರು ಈ ಹೋಮು ನಡೆಸ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ಈ ಪ್ರೆಸಿಡೆಂಟ್ನ ಹೋಗಿ ಮಾತಾಡಿ ನಮ್ಮ ಮಗನ ಇಲ್ಲಿ ಸೇರಿಸಿದ್ದಾನೆ. ಅಲ್ಲಿ 2010ನಿಂದ ಇಲ್ಲೇ ಇದ್ದಾನೆ. ಇಲ್ಲಿ ಕೇರ್ ಟೇಕರ್ಸು ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಇನ್ನು ತಾವು ಸಾಕಷ್ಟು ಜನ ವಿಶೇಷ ಚೇತನರು, ಬಹುಶಃ ಅವರನ್ನು ದೇವರ ಮಕ್ಕಳು ಅಂತೇಳಿ ಹೇಳ್ಬೋದೇನೋ, ವಿಶೇಷ ಮಕ್ಕಳು ಅಥವಾ ಹಿರಿಯರು ಇರ್ಬೋದು, ಅವರಿಗೆಲ್ಲ ಇಲ್ಲಿ ವಸತಿ, ಊಟದ ವ್ಯವಸ್ಥೆ ಎಲ್ಲ ಮಾಡಿ ಅವರನ್ನು ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ತೀರಾ ಸರ್? ಅದ್ರ ಬಗ್ಗೆ ಹೇಳೋದಾದರೆ ನಮ್ಮ ಈ ಸಂಸ್ಥೆ ಇದು ಯಾಕೆ ಈ ಒಂದು ಇಲ್ಲಿ ಯಾಕೆ ಕಟ್ಟಬೇಕು ಅಂತ ನಮಗೆ ಬಂತು ಅಂತ ಅದನ್ನು ಫಸ್ಟ್ ನಿಮಗೆ ಹೇಳ್ತೀನಿ. ಏನಂತಂದರೆ 88 ಆಗಲಿ 90 ಆಗಲಿ ನಾವೆಲ್ಲ ಇನ್ನೂ 35 ವರ್ಷ ಚಿಕ್ಕವರಾಗಿದ್ವಿ. ನಾನಿವತ್ತು 72 ವರ್ಷ. ನನಗೆ ಆವತ್ತಿಗೆ ಒಂದು 35 ವರ್ಷ ಕಮ್ಮಿ ಅಂದರೆ ಎಷ್ಟು, 36-37 ವರ್ಷ ಇದ್ದಿರ್ಬೋದು ಅವತ್ತು.
ಅವತ್ತಿಗೆ ನಮಗೆ ಈ ಮಕ್ಕಳನ್ನ ನೋಡ್ಕೊಳ್ಳೋದು ಒಂದು ದೊಡ್ಡ ಕಷ್ಟ ಅನ್ನಿಸ್ಲಿಲ್ಲ. ಬರ್ತಾ 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 ನಮ್ಮ ಪೇರೆಂಟ್ಸ್ ಎಲ್ಲರಿಗೂ ಒಂದು ಇದಕ್ಕೆ ಶುರು ಆಯಿತು, ಯೋಚನೆ ಶುರು ಆಯಿತು, ಏನಪ್ಪ ನಾವಾದಮೇಲೆ ನಮ್ಮ ಮಕ್ಕಳನ್ನ ಯಾರು ನೋಡ್ಕೋತಾರೆ ಅಂತ. ಯಾರು ನೋಡ್ಕೋತಾರೆ? ತುಂಬ ಬೇಕಾಗಿರೋದು ಅಂದರೆ ಪ್ರೀತಿ ಮತ್ತು ವಿಶ್ವಾಸ. ಈ ಮಕ್ಳಿಗೆ ಇದು ಬೇಕದು, ಆ ಲವ್ ಆ್ಯಂಡ್ ಅಫೆಕ್ಷನ್ ಇದೆಯಲ್ಲ. ಊಟ ತಿಂಡಿ ಬಿಡಿ ಎಲ್ಲರೂ ಕೊಡ್ತಾರೆ, ಅದು ದೊಡ್ಡ ವಿಚಾರ ಅಲ್ಲ. ಆ ಲವ್ ಆ್ಯಂಡ್ ಅಫೆಕ್ಷನ್ ಕೊಟ್ಟು ಆ ಮಕ್ಕಳನ್ನ ಯಾರು ನೋಡ್ಕೋತಾರೆ ಅಂತ. ಸೊ ಹಾಗಾಗಿ ಯೋಚನೆ ಮಾಡಿ 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 2007ರಲ್ಲೋ 2008ರಲ್ಲೋ ಈ ಇದನ್ನು ಕಟ್ಟಿದ್ವಿ. ಈಗ ಏನಂತಂದರೆ ಸುಮ್ಮನೆ ನಂದು ಸ್ವಂತ ಪರ್ಸ್ನಲ್ ಇದನ್ನು ಹೇಳ್ತೀನಿ. ನನ್ನ 2ನೇ ಮಗನಿಗೆ ಇನ್ನೂ ಮದುವೆ ಆಗಿಲ್ಲ. ಅವನಿಗೆ ಮದುವೆ ಆದಮೇಲೆ ಬರೋ ಹೆಂಡತಿ ಅವಳಿಗೆ ನನ್ನ ದೊಡ್ಡ ಮಗನ ನೋಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇರುತ್ತಾ ಇಲ್ವಾ ನಮಗೆ ಗೊತ್ತಿರೋಲ್ಲ. ಒಂದು ಸಂಸ್ಥೆಯನ್ನು ಕಟ್ಟಿ ನಿರಂತರವಾಗಿ ಅದನ್ನು ಏರುಗತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂತಂದರೆ ಅದು ಯಾರೋ ಒಬ್ಬರಿಂದ ಆಗೋದಕ್ಕೆ ಸಾಧ್ಯ ಇಲ್ಲ ಸರ್. ಅದಕ್ಕೆ ಒಟ್ಟಾರೆ ಸಮಾಜದ ಈ ತನು ಮನ ಧನದ ಸಹಕಾರ ಕೂಡ ಬೇಕೇ ಬೇಕು. ಅದ್ರ ಬಗ್ಗೆ ಹೇಳೋದಾದರೆ ಸರ್, ನನ್ನ ಈ ಸಂಘದಲ್ಲಿ ಇವತ್ತಿನ ದಿವಸ ನಮ್ಮದು ಖರ್ಚು ಏನಿದೆ ಟೋಟಲಾಗಿ ಒಂದು 60-65% ಪೇರೆಂಟ್ಸ್ ಕಾಂಟ್ರಿಬ್ಯೂಷನ್ ಇಸ್ ದೇರ್. ಇನ್ನು ಮಿಕ್ಕಿದ್ದು 30-35% ನಾವು ತುಂಬ ಜನ ದಾನಿಗಳಿದ್ದಾರೆ, ಅವ್ರ ಹತ್ರ ಹೋಗ್ತೀವಿ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನಲ್ಲಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನೀಸು, ಪಬ್ಲಿಕ್ ಲಿಮಿಟೆಡ್ ಕಂಪ್ನೀಸ್ ಅವ್ರ ಹತ್ರ ಹೋಗಿ ನಮ್ಮ ಇದನ್ನು ಅವರು ಮುಂದೆ ಬಂದು ನಮ್ಗೆ ಸಹಾಯ ಮಾಡ್ತಾಯಿದ್ದಾರೆ. ಈಗಷ್ಟೇ ರೀಸೆಂಟಾಗಿ ಒಂದು ಕಾರ್ಪೊರೇಟ್ ಕಂಪ್ನಿಯವರು 15 ಲಕ್ಷ ರೂಪಾಯಿ ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಏನೇನು ಎಕ್ವಿಪ್ಮೆಂಟ್ಸ್ ಬೇಕೋ ಎಲ್ಲ ಬೈ ಮಾಡಿ ಅಂತ ನೀವು ಹೋಗ್ತಾ ಅಲ್ಲಿ ನೋಡ್ಕೊಂಡು ಹೋಗಿ. ಸೊ ಅದೇನೆಂದರೆ ಇದು ಕಂಟಿನ್ಯೂಸ್ ಪ್ರಾಸೆಸ್ ಸರ್. ಈ ವರ್ಷ ಬಂತು ಅಂದರೆ ನೆಕ್ಸ್ಟ್ ಇಯರು ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ನಾವು ಹೋಗಿ ಅವ್ಯಾಹತವಾಗಿ ಅವ್ರ ಹಿಂದೆ ಬಿದ್ದು ಕೊಡಿ 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 ಅಂತ ಕೇಳಬೇಕು. ಅದಲ್ಲದೆ ನೀವು ಹೋಗ್ತಾ ಒಂದು ದೊಡ್ಡದೊಂದು ನೇಮ್ ಬೋರ್ಡ್ ಹಾಕಿದ್ದೀವಿ ನೋಡಿ, ಹೇಗೆ ಸಮಾಜ ನಮ್ಗೆ ಹೆಲ್ಪ್ ಮಾಡ್ಬೋದು ಅಂತ. ನಮ್ಮದು ಮಂತ್ಲಿ ರಿಕ್ವೈರ್ಮೆಂಟ್ ಏನಿದೆ ಅದರಲ್ಲಿ ನೀವು ಏನು ಬೇಕಾದ್ರೂ ನಮ್ಗೆ ಅಕ್ಕಿ ಇಷ್ಟು ಬೇಕು, ಬೇಳೆ ಇಷ್ಟು ಬೇಕು, ಹಾಲು ಇಷ್ಟು ಬೇಕು, ಮೊಸರು ಇಷ್ಟು ಬೇಕು, ಇಷ್ಟು ಕಾಸ್ಟ್ ಆಗುತ್ತೆ ಅಂತೆಲ್ಲ ಹಾಕಿದ್ದೀವಿ. ಸೊ ವಿ ಎನ್ಕರೇಜ್ ಪೀಪಲ್, ನಿಮ್ಮ ಕೈಲಿ ಏನಾಗುತ್ತೋ ಮಾಡಿ, ವಿ ವಿಲ್ ಬಿ ವೆರಿ ಗ್ರೇಟ್ಫುಲ್ ಟು ಯು ಆ್ಯಂಡ್ ವಿ ವಿಲ್ ಅಕ್ಸೆಪ್ಟ್ ಇಟ್ ಅಂತ. ನೀವು ಹೇಳ್ದಂಗೆ ನಾವು ಮಾಡ್ತಾ ಇರೋದು ದೇವ್ರ ಕೆಲಸ. ಒಂದೇ ಒಂದು ತುಂಬ ಸಮಾಧಾನಕರ ಸಂಗತಿ ಅಂದರೆ ಈ ಮಕ್ಕಳಿಗೆ ಈರ್ಷ್ಯೆ ಇಲ್ಲ, ಅಸೂಯೆ ಇಲ್ಲ. ಆಲ್ ದೇ ನೋ ಇಸ್ ಪ್ಯೂರ್ ಲವ್, ನಥಿಂಗ್ ಎಲ್ಸ್. ಅದು ಯು ವಿಲ್ ನೆವರ್ ಗೆಟ್ ಇಟ್. ಸಮಾಜದಲ್ಲಿ ಇವತ್ತಿಗೆ ಸಿಗೋದೇ ಇಲ್ಲ, ಅದು ಎಲ್ಲಿ ಹುಡುಕಿದ್ರೂ ಸಿಗಲ್ಲ. ನೀವು ಬಹಳ ಸಂತೋಷ ಆಯಿತು ಸರ್, ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಹಾಗೂ ತಮ್ಮ ಸಂಸ್ಥೆಯ ಈ ಸೇವಾ ಕಾರ್ಯದ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ತಮಗೆ ವಂದನೆಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ಸಂಸ್ಥೆಯ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಆದಂತಹ ಶ್ರೀಮತಿ ಲಲಿತಾ ರವೀಂದ್ರ ಅವರು ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಮಗಳು ಕೂಡ ಇದೇ ಸಂಸ್ಥೆಯಲ್ಲಿ ಇದ್ದಾರೆ ಅಂತ ಹೇಳಿ ಕೇಳ್ಪಟ್ಟೆ. ಹೌದು. ಏನಾಗಿತ್ತು ಮೇಡಮ್ ಅವ್ರಿಗೆ? ಅವಳು ಹುಟ್ಟಿದಾಗ ಆ್ಯಕ್ಚುಲಿ ಶಿ ಹ್ಯಾಡ್ ಲಿಟಲ್ ಪ್ರಾಬ್ಲಮ್. ಹರ್ ಹೆಡ್ ವಾಸ್ ಸ್ಟಕ್, ಸೊ ನರ್ವಸ್ ಇದ್ದಿತ್ತು. ಶಿ ಹ್ಯಾಸ್ ಮೆಂಟಲ್ ರಿಟಾರ್ಡೇಷನ್ ಇದೆ ಅಂತ ನಮಗೆ ಸುಮಾರು ಒಂದು 3 ವರ್ಷ ಆದಮೇಲೆ ಗೊತ್ತಾಯಿತು ಅವಳಿಗೆ ಶಿ ಹ್ಯಾಸ್ ಅ ಪ್ರಾಬ್ಲಮ್ ಅಂತ. ಅವಳದು ಎಲ್ಲನೂ ಲೇಟೇ ಇತ್ತು, ವಾಕಿಂಗ್, ಇದು ಸ್ಪೀಚು ಎಲ್ಲ. ಸೊ ಐ ವಾಸ್ ವರ್ಕಿಂಗ್ ಫಾರ್ ಕೆನರಾ ಬ್ಯಾಂಕ್. ಐ ರಿಟೈರ್ಡ್ ಆಸ್ ಇದು ಫ್ರಮ್ ಕೆನರಾ ಬ್ಯಾಂಕ್. ಸೊ ಐ ವಾಸ್ ವರ್ಕಿಂಗ್ ಇನ್ ಬೆಳಗಾಂ ಎಟ್ ದಟ್ ಟೈಮ್. ನಾನು ಬೆಳಗಾಮಲ್ಲಿ ಅವಳ ಜೊತೆ ಅವಳು ಇದ್ದಾಗ ಡಾಕ್ಟ್ರಲ್ಲಿ ಹೇಳಿದರು, ಶಿ ಈಸ್ ಎ ಸ್ಪೆಷಲ್ ಚೈಲ್ಡ್, ಸೊ ನೀವು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಂತ. ಸೊ 5 ಇಯರ್ಸಲ್ಲಿ ಅವಳನ್ನ ಅಡ್ಮಿಟ್ ಮಾಡಿದ್ದೆ. ಸ್ಕೂಲಿಗೆ ಹೋಗೋಳವಳು, ರೆಗ್ಯುಲರಾಗಿ ಹೋಗ್ತಾಯಿದ್ಲು. ಈಗ ನಮಗೆ ಆಫ್ಟರ್ ಅಸ್, ನಾನು ನನ್ನ ಯಜಮಾನ್ರ ಅವಳನ್ನ ಯಾರು ನೋಡ್ಕೊಳ್ತಾರೆ, ಯಾರ ಮೇಲೂ ಭಾರವಾಗಿ ಇಡೋದಕ್ಕೆ ನನಗಿಷ್ಟ ಆಗಲಿಲ್ಲ. ಹಾಗಾಗಿ ನಾವು ಸುಮಾರು ಕಡೆ ಹುಡುಕಿದ್ವಿ, ಚೆನ್ನೈಯು ಇದು ಎಲ್ಲ ಕಡೆ ನೋಡ್ಕೊಂಬಂದ್ವಿ, ಪಾಂಡಿಚೇರಿ, ಕೊಯಂಬತ್ತೂರು, ಎಲ್ಲ ಪ್ಲೇಸಸಲ್ಲೂ ನೋಡಿ ಕೊನೆಗೆ ಇಲ್ಲಿದ್ದು ಮೊದಲು ಪ್ರೆಸಿಡೆಂಟ್ ಮಿಸ್ಟರ್ ವೆಂಕಟೇಶ್, ಇವಾಗ ಇಲ್ಲ ಅವ್ರು ನನಗೆ ಬ್ಯಾಂಕಲ್ಲಿ ಸಿಕ್ಕಿದಾಗ ಅವ್ರು ಹೇಳಿದರು, ಈ ಥರ ಇದೆ, ಯಾಕೆ ಇಲ್ಲಿ ಬಿಡಬಾರ್ದು ನೀನು ಅಂತ. ಸೊ ನಾನು ಇಲ್ಲಿ ಬಂದೆಲ್ಲ ನೋಡಿ ಎಲ್ಲ ಮಾಡಿ 2021 November 7th
ಅವಳು ಇಲ್ಲಿ ಅವಳನ್ನ ಸೇರಿಸಿದೆ. ಅದಕ್ಕೆ ಮುಂಚೆ 2020ಇಂದನೂ ಅವಳು ಬರೋಳು ಇಲ್ಲಿ, ದಿನ ಬೆಳಿಗ್ಗೆ ಬಂದು ಸಾಯಂಕಾಲ ತನಕ ಇದ್ದು ಹೋಗೋಳು. ಯಾಕಂದರೆ ಅವಳು ತುಂಬ ಅಟ್ಯಾಚ್ಮೆಂಟ್ ನನಗೆ, ಆ್ಯಂಡ್ ತುಂಬ ಹಠ, ಕೋಪ ಎಲ್ಲ ಇತ್ತು. ಆ್ಯಂಡ್ ನನ್ನನ್ನು ಬಿಟ್ಟು ಒಂದು ನಿಮಿಷ ಇರ್ತಾ ಇರಲಿಲ್ಲ. ನಾ ಬ್ಯಾಂಕಿಗೆ ಹೋಗೋ ಟೈಮಲ್ಲಿ ಬಿಟ್ಟರೆ ಬೇರೆ ಟೈಮಲ್ಲೆಲ್ಲ ನನಗೇ ಅಟ್ಯಾಚ್ಡ್ ಆಗಿದ್ಲು. ನಮ್ಮ ತಾಯಿ, ನಮ್ಮ ಅತ್ತಿಗೆ ಎಲ್ಲ ನೋಡ್ಕೊಳ್ಳೋರು ಅವಳನ್ನ, ನಾನು ಬ್ಯಾಂಕಿಗೆ ಹೋಗಬೇಕಾದಾಗ. ಇವಾಗ ಇಲ್ಲಿ ಬಿಟ್ಟ ಮೇಲೆ ಬಿಗಿನಿಂಗಲ್ಲಿ ತುಂಬ ಕಷ್ಟ ಕೊಟ್ಟಳು ಅವಳು. ಇಲ್ಲಿರೋದಕ್ಕೂ ತುಂಬ ಗಲಾಟೆ ಮಾಡಿದ್ಲು. ಬಟ್ ಇಲ್ಲಿರೋ ಕೇರ್ ಟೇಕರ್ಸ್ ಎಲ್ಲ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಅವಳನ್ನ. ಆ್ಯಂಡ್ ಈಗಲೂ ಎಲ್ಲರೂ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಇವಾಗ ನಾನು ಬಂದು ಹೋಗಿ ಮಾಡಿದ್ರು ಅವಳಿಗೇನು ಇದಿಲ್ಲ, ಅಮ್ಮ ಬಾಯ್ ಅಂತ ಹೇಳ್ತಾಳೆ, ಅವಳು ಪಾಡ್ಗಳು ಇರ್ತಾಳೆ. ಇವಾಗ ಕ್ಲಾಸಲ್ಲಿ ಇದ್ದಾಳೆ, ಬೆಳಗ್ಗೆಯಿಂದ ಅವಳು ಪಾಡ್ಗಳು ಇರ್ತಾಳೆ, ನನ್ನ ಹತ್ರನೂ ಬರೋದಿಲ್ಲ. ಇಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಪ್ರೀತಿ ವಿಶ್ವಾಸದಿಂದ ಇಲ್ಲಿರೋ ಕೇರ್ ಟೇಕರ್ಸ್ ಎಲ್ಲ ತುಂಬ ಇದರಿಂದ ನೋಡ್ಕೊಳ್ತಾರೆ ಅವ್ರನ್ನ. ಊಟ ವ್ಯವಸ್ಥೆನೂ ಅಷ್ಟೇ ತುಂಬ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಟೈಮಿಗೆ ಬೆಳಗ್ಗೆ ಹಾಲು, ಆಮೇಲೆ ತಿಂಡಿ, ಊಟ, ತಿರ್ಗಾ 11:30ಗೆ ಅವ್ರಿಗೆ ಬ್ರೇಕಲ್ಲಿ ಹಾಲು ಇದು ಎಲ್ಲ ಕೊಡ್ತಾರೆ. ಮಧ್ಯಾಹ್ನ ಊಟ, ಆಮೇಲೆ ಸಾಯಂಕಾಲ ತಿರ್ಗಾ ಟೀ, ಬಿಸ್ಕೆಟ್ಸು ಅಥವಾ ಬೇರೆ ಏನಾದರೂ ಲೈಟ್ ಸ್ನ್ಯಾಕ್ಸ್ ಇರುತ್ತೆ. ರಾತ್ರಿ ಊಟ, ಮಕ್ಕಳು ತಿರ್ಗಾ ಮಲ್ಕೋಬೇಕಾದಾಗ ರಾತ್ರಿ 8:30ನಲ್ಲಿ 9 ಗಂಟೆಗೆ ತಿರ್ಗಾ ಹಾಲಿದೆ, ಹಾಲು ಕೊಡ್ತಾರೆ ಮಕ್ಕಳಿಗೆಲ್ಲ. ತುಂಬ ಚೆನ್ನಾಗಿದ್ದಾರೆ. ಸೊ ಈಗ ನಾನು ಗವರ್ನಿಂಗ್ ಕೌನ್ಸಿಲ್ ಇದರಲ್ಲಿ ಮೆಂಬರ್ ಆಗಿದ್ದೀನಿ. ಯಾಕಂದರೆ ನಾವು ನೋಡ್ಕೋಬೇಕು ಆ್ಯಂಡ್ ನಮ್ಮ ನಡೆಸ್ಕೊಂಡು ಹೋಗಬೇಕು ಅನ್ನೋದೇ ನಮಗೆ ಇದು ಅಷ್ಟೇ. ಮೇಡಮ್, 4-5 ವರ್ಷದಿಂದ ತಮ್ಮ ಮಗಳನ್ನ ಇಲ್ಲಿ ಬಿಟ್ಟಿದ್ದೀರಾ, ಏನು ಅನಿಸುತ್ತೆ ಮೇಡಮ್? ತುಂಬ ಕಷ್ಟ ಆಯಿತು, ಈಗಲೂ ಕಷ್ಟ ಆಗುತ್ತೆ. ಬಟ್ ಇಟ್ಸ್ ಓಕೆ. ಓನ್ಲಿ ಥಿಂಗ್ ಅವಳು ಇಲ್ಲಿ ಚೆನ್ನಾಗಿದ್ದಾಳೆ ಅನ್ನೋದೇ ನಮಗೊಂದು ಇದು. ನಮ್ಮ ಮನೆಯಲ್ಲಿ ಎಲ್ಲ ನನಗೆ ತುಂಬ ಒಳ್ಳೆ ಸಪೋರ್ಟ್ ಇದೆ. ನಮ್ಮ ಅಣ್ಣ ಇದ್ದಾನೆ, ನಮ್ಮ ಅಣ್ಣ, ಅತ್ತಿಗೆ, ಮಕ್ಕಳು ಎಲ್ಲ ಫ್ಯಾಮಿಲಿ, ನಮ್ಮ ಈ ಕಡೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಚೆನ್ನಾಗಿದೆ, ಇಲ್ಲ ಅಂತ ಏನಿಲ್ಲ. ಆದರೂ ಅವಳು ಇಂಡಿಪೆಂಡೆಂಟಾಗಿ ಇರಲಿ ಅನ್ನೋ ಒಂದು ಇದಕ್ಕೋಸ್ಕರನೇ ಕರ್ಕೊಂಬಂದುಬಿಟ್ಟಿದ್ದು. ಯಾಕಂದರೆ ಅವಳು ನನ್ನನ್ನು ಬಿಟ್ಟರೆ ಬೇರೆ ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ. ಎಲ್ಲದಕ್ಕೂ ಅಮ್ಮ ನಾನೇ ಮಾಡಬೇಕು ಅನ್ನೋದೇ ಇರೋದು. ನನ್ನ ಪಕ್ಕ ಕೂತಿದ್ರೆ ನನ್ನನ್ನೇ ನೋಡ್ತಾ ಇರೋಳು ಹೊರತು ಹೊರಗಡೆ ಯಾರನ್ನೂ ನೋಡ್ತಾ ಇರಲಿಲ್ಲ. ಹಾಗಿದ್ದವಳು ಈಗ ಒಂದು 6 ತಿಂಗಳು 7 ತಿಂಗಳಲ್ಲಿ ತುಂಬಾ ಚೇಂಜ್ ಆಗಿದ್ದಾಳೆ. ಚೆನ್ನಾಗಿದ್ದಾಳೆ, ಅವಳು ಪಾಡುಗಳು ಇರ್ತಾಳೆ. ನಾ ಬಂದರೂ ಬರ್ತಾಳೆ, ಅಮ್ಮ ಅಂತ ಮಾತಾಡಿಸ್ತಾಳೆ, ಬಾಯ್ ಅಮ್ಮ ಅಂತ ಹೇಳಿಬಿಟ್ಟು ಹೋಗ್ತಾಳೆ. ತುಂಬ ಕಷ್ಟನೇ ನಮಗೆ, ಏನು ತುಂಬ ಸಂತೋಷ ಅನ್ನೋದಿಲ್ಲ. ಬಟ್ ಒಂದು ಸಮಾಧಾನ ಏನು ಅಂದರೆ ಇಲ್ಲಿ ಚೆನ್ನಾಗಿದ್ದಾಳೆ ಅವಳು ಅನ್ನೋದೇ. ನಾವು ಇಲ್ಲಿ ಬಂದಾಗ 2006 ಬೆಂಗಳೂರು ಬಂದಾಗ, ಅದಕ್ಕಿಂತ ಮೊದಲು ಮೈಸೂರಲ್ಲಿ ನಮ್ಮ ಮಗಳಿಗೋಸ್ಕರ ಹೋದ್ವಿ ಸ್ಪೀಚ್ ಆ್ಯಂಡ್ ಹಿಯರಿಂಗಲ್ಲಿ. ಅಲ್ಲಿ ಟ್ರೈನಿಂಗ್ ನೋಡಿ, ಅಲ್ಲಿ ಒಂದು ಚೆನ್ನಾಗೇ ಇತ್ತು, ಒಂದು ಸ್ಕೂಲ್, ಪೇರೆಂಟ್ಸ್ ಸ್ಕೂಲೇನೆ, ಚೇತನ ಅಂತ. ಅಲ್ಲಿ ಆದಮೇಲೆ ನಮ್ಗೆ ಅಲ್ಲಿ ಏನು ತೊಂದರೆ ಇತ್ತು ಅಂದರೆ ನಾವೇ ಹೋಗಿ ಕರ್ಕೊಂಡು ಹೋಗಬೇಕು, ನಾವೇ ಕರ್ಕೊಂಡು ಬರಬೇಕು. ಈ ಥರ ರೆಸಿಡೆನ್ಷಿಯಲ್ ಸ್ಕೂಲು ಇರಲಿಲ್ಲ. ಆವಾಗ ಒಬ್ಬರು ಯಾರ್ದೋ ಥ್ರೂ ನಮ್ಗೆ ಗುರ್ತಾಯ್ತು ಇಲ್ಲಿ ಸ್ಕೂಲ್ ಓಪನ್ ಆಗಿದೆ ಅಂತ. ಇಲ್ಲಿ ಬಂದು ನೋಡಿದ್ಮ್ಯಾಗ 2009ಇಂದ ನನ್ನ ಮಗಳು ಇಲ್ಲೇ ಇದ್ದಾಳೆ. ಇಲ್ಲೇ ನಾವು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ 20-25 ಜನ ಹುಡುಗರು ಇದ್ದರು, ಪೇರೆಂಟ್ಸು ಅಷ್ಟೇ ಇದ್ದರು. ನಂತರ ಡೆವಲಪ್ಮೆಂಟ್ ಆಗಿ ಈ ಸ್ಟೇಜ್ ಬಂದಿದೆ. ಈ ನಮ್ಮ ಮಗಳಿಗೆ ಇಲ್ಲಿ ಸೇರಿಸಿದ ಮೇಲೆ ನಮ್ಗೆ ಮನೆ ಅಂತಲೇ ಆಗಿದೆ ಇದು. ಆ ಹೆಸರು ಲಕ್ಷ್ಮಿ. 4 ಮಗ ಇದ್ದಾರೆ. అవ మగ చీపించాయి ఫుల్ డిపెండ్ అన్నీ మనమే ಮಾಡಬೇಕು అన్నీ ఏది ಇಲ್ಲ నేను ಹುಟ್ಟಿನప్పటి నుంచి నేనే ನೋಡ್కుంటున్నాను. అవతల ఆఫ్టర్ మై హస్బెండ్ ఎక్స్పైర్డ్ who is going to take my care of my sons? So I was searched all over the Madras and everywhere I went to search. There is no school for the CP children. ವೀಕ್ಷಕರೇ, ಈ ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಸುಂದರೇಶ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಾವು ಎಷ್ಟು ವರ್ಷದಿಂದ ಈ ಸಂಸ್ಥೆಯ ಜೊತೆಗಿದ್ದೀರಾ? ನಾನು ಈ ಸಂಸ್ಥೆ ಜೊತೆಗೆ 14 ವರ್ಷದಿಂದ ಇದ್ದೀನಿ. ನನ್ನ ಮಗಳು ವಿಶೇಷಚೇತನ ಮಗಳೇ. ಅವಳನ್ನು 2012 ಇಲ್ಲಿ ಅಡ್ಮಿಟ್ ಮಾಡಿದ್ದು. 14 ವರ್ಷದಿಂದ ಸಂಸ್ಥೆ ಜೊತೆ ಕೆಲಸ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು 7-8 ವರ್ಷ ಪೇರೆಂಟಾಗಿ ಇದ್ದೆ. ಆಮೇಲೆ ಎಲೆಕ್ಷನ್ ಆಗಿ ಆದಮೇಲೆ ಕನ್ವೀನರ್ ಆಗಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ. ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ನಮಗೆ ಇಬ್ಬರು ಮಕ್ಕಳಿದ್ದಿದ್ದು. ಇವಳು ಮೊದಲನೇ ಅವಳು. 2ನೇ ಅವಳು ಇಂಜಿನಿಯರ್ ಆಗಿ ಅವಳಿಗೆ ಮದುವಾಗಿ ಕೆನಡಾದಲ್ಲಿದ್ದಾಳೆ. ಸೊ ಅವಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾಳೆ. ಸೊ ನಾವಿಬ್ಬರೇ ಇರೋದು, ಈ ಒಂದೇ ಮಗು ಇರೋದು. ಈ ಮಗು ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು ಜಾಸ್ತಿ. ನಮ್ಮ ಡಾಕ್ಟರು ವರ್ಷಕ್ಕೊಂದ್ಸಲಿ ಬರ್ತಾರೆ, ಹೊರಟೋಗ್ತಾರೆ. ಈಗ ನಾವಿಬ್ಬರೇ, ಈ ಮಗುವೇ ನಮ್ಮೆಲ್ಲರೂ. ಏನಾಗಿತ್ತು ಸರ್ ತಮ್ಮ ಮಗುಗೆ? ಇಲ್ಲ, ಅವಳು 4 ವರ್ಷದವರೆಗೂ ಚೆನ್ನಾಗೇ ಇದ್ಲು.
4 ವರ್ಷ ಆದಮೇಲೆ ಏನು ಹೇಳಿದ್ರು ರಿಪೀಟ್ ಮಾಡ್ತಾಯಿದ್ಲು. ಸಪೋಸ್ ಈಗ ಊಟ ಆಯ್ತು ಅಂದರೆ ಊಟ ಆಯ್ತು ಅಂತ ಹೇಳೋದು, ಇದು ಕಾಫಿ ಕುಡ್ತಾ ಅಂದರೆ ಕಾಫಿ ಕುಡ್ತಾ ಅಂತ ಹೇಳ್ತಾ ಇರೋದು. ಹೀಗಿರೋದಾಗ ನಿಮ್ಹ್ಯಾನ್ಸ್ಗೆ ಕರ್ಕೊಂಡು ನೋಡೋದು. ನಿಮ್ಹ್ಯಾನ್ಸಲ್ಲಿ ಅವರು IQ ಟೆಸ್ಟ್ ಮಾಡಿದ್ರು. IQ ಟೆಸ್ಟ್ ಮಾಡಿದಾಗ ಇಟ್ ಈಸ್ ಆಟಿಸಮ್ ಕಂಬೈನ್ಡ್ ವಿತ್ ಮೆಂಟಲ್ ರಿಟಾರ್ಡೇಷನ್ ಅಂತ. ಇಟ್ಸ್ ಎ ಸ್ಪೆಸಿಫಿಕ್. ಯೂಶಲಿ ಮೆಂಟಲ್ ರಿಟಾರ್ಡೇಷನ್ ಬೇರೆ, ಆಟಿಸಮ್ ಬೇರೆ. ಸೊ ನಮ್ಮ ಡಾಕ್ಟ್ರಿಗೆ ಮೆಂಟಲ್ ರಿಟಾರ್ಡೇಷನ್ ಕಪಲ್ಡ್ ವಿತ್ ಆಟಿಸಮ್ ಆಗಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು. ಸೊ ಅವರು ಮೆಡಿಸನ್ಸು ಕೊಡ್ತಾಯಿದ್ದೀವಿ. ಇಲ್ಲಿ ತುಂಬ 14 ವರ್ಷ ತುಂಬ ಚೆನ್ನಾಗಿ ಚೆನ್ನಾಗಿದೆ. ಕೇರ್ ಟೇಕರ್ಸ್ ಆರ್ ವೆರಿ ಗುಡ್. ಮ್ಯಾನೇಜ್ಮೆಂಟ್ ತುಂಬ ಎಫೆಕ್ಟಿವ್ ಆಗಿದೆ. ಈಗ ನಾನು ಮ್ಯಾನೇಜ್ಮೆಂಟ್ ಇದೆ, ನಾನು ಬೇರೆ ಮಕ್ಕಳು ಸಹ ಕೆಲಸ ಮಾಡ್ಬೋದು, ಅದಕ್ಕೋಸ್ಕರ ಫಂಡ್ಗಳು ತರಿಸ್ಬೋದು. ನನಗೆ ತುಂಬ ಸಂತೋಷ ಆಗಿದೆ. ನನ್ನ ಮಗು ಚೆನ್ನಾಗಿದ್ದಾಳೆ ಇಲ್ಲಿ. ಈಗ ಎಷ್ಟು ವರ್ಷದಿಂದ ನಿಮ್ಮ ಮಗು ಇಲ್ಲಿ? 14 ವರ್ಷದಿಂದ ಇದ್ದಾರೆ, 14 years. ಸೊ ಮಗುನ ಬಿಟ್ಟಿರಬೇಕು ಅಂತಂದರೆ ಕಷ್ಟ ಆಗಲ್ವಾ? ಅಲ್ಲ, ಹೌದು, ಮೊದಲು ತುಂಬ ಕಷ್ಟ ಆಗ್ತಾಯಿತ್ತು. ಆದರೆ ಏನು ಮಾಡೋದು, ಅದು ಇಟ್ ಈಸ್ ಎ ಪಾರ್ಟ್ ಆಫ್ ದ ಲೈಫ್ ಅಂತ ತಿಳ್ಕೊಂಡು ಅದು ಅವಳು ಚೆನ್ನಾಗಿರಲಿ ಅನ್ನೋ ದೃಷ್ಟಿಯಿಂದ ಇದ್ವು. ಈಗ ಅದಕ್ಕೋಸ್ಕರ ನಾನು ಇಲ್ಲೇ ಶಿಫ್ಟ್ ಆಗಿದ್ದೀನಿ. ನಮ್ಮ ಮನೆಯದು ಇಲ್ಲೇ ಶಿಫ್ಟ್ ಆಗಿದ್ದೀನಿ. ಸೊ ಜಾಯಿಂಟ್ ಸೆಕ್ರೆಟರಿ, ಐ ಆಮ್ ಕನ್ವೀನರ್ ಆಫ್ ದಿಸ್ ಗ್ರೂಪ್ ಹೋಮ್ ಆಲ್ಸೋ. ನಾನು ಕನ್ವೀನರ್ ಆಗಿದ್ದೀನಿ. ಸೊ ಇಲ್ಲಿಂದ 5 ನಿಮಿಷ ನಮ್ಮ ಮನೆ. ಸೊ ಎವ್ರಿ ಡೇ ಬರ್ತೀನಿ ನಾನು. ನಮ್ಮ ಮಗಳೆಲ್ಲ ಬೇರೆ ಮಕ್ಕಳನ್ನು ನೋಡ್ಕೊಳ್ತೀನಿ. ಹಾಗೆಯೇ ಕೇರ್ ಟೇಕರ್ಸ್ ಏನು ಕೆಲಸ ಮಾಡ್ತಾರೆ ಅದೆಲ್ಲ ನೋಡ್ಕೊಳ್ತೀನಿ. ತುಂಬ ಸಂತೋಷವಾಗಿದ್ದೀನಿ ನಾನು ಆಫ್ಟರ್ ಮೈ ರಿಟೈರ್ಮೆಂಟ್. ಸೊ ಇಷ್ಟು ವರ್ಷದಿಂದ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿಸ್ತಾ ಇದ್ದೀರಾ, ಏನು ಅನಿಸುತ್ತೆ? ತುಂಬ ಸಂತೋಷವಾಗಿದೆ. ಯಾಕಂದರೆ ಈ ಮಕ್ಕಳುಗಳೆಲ್ಲ ಬೇರೆಯವ್ರ ಮಕ್ಕಳ ಥರ ಅಲ್ಲ. ಹಾಗೆ ನಮ್ಮ ಕಲೀಗ್ ಪ್ರಕಾಶ್ ಅವರು ಹೇಳಿದ ಥರನೇ ಇಟ್ಸ್ ಎ ಗಿಫ್ಟ್ ಗಿವನ್ ಬೈ ದ ಗಾಡ್ ಅಂತ. ಸೊ ನಮಗೆ ಈ ಥರ ದೇವರು ಕೊಟ್ಟಿದ್ದಾನೆ ಇದು ಮಗುನ, ಚೆನ್ನಾಗಿ ನೋಡ್ಕೊಳ್ಳೋಣ, ನೀರು ಚೆನ್ನಾಗಿ ನೋಡ್ಕೊಳ್ಳೋಣ. ನಮ್ಮ ನಂತರ ಸಂಸ್ಥೆ ಇದೆ, ಸಂಸ್ಥೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಐ ಹ್ಯಾವ್ ನೋ ರಿಗ್ರೆಟ್. ನಮಸ್ಕಾರ, ನನ್ನ ಹೆಸರು ರಾಜಶೇಖರ್ ಅಂತ. ನಾನು ಇಲ್ಲಿ 2010 ಅಡ್ಮಿನ್ ಕಮ್ ಅಕೌಂಟ್ಸ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಈ ಸಮಸ್ಯೆಗೆ ಯಾರೇ ಪೇರೆಂಟ್ಸು ಮಕ್ಕಳನ್ನ ಸೇರಿಸಬೇಕು ಅಂತಂದರೆ ಅವರು ನಮ್ಮ ಪೇರೆಂಟ್ ಮೆಂಬರ್ ಆಗಿರಬೇಕು, ಲೈಫ್ ಮೆಂಬರ್ ಆಗಿರಬೇಕು. ಸೊ ಲೈಫ್ ಮೆಂಬರ್ ಆಗಿ ಅವ್ರ ಮಕ್ಕಳನ್ನೆಲ್ಲ ಮೆಡಿಕಲ್ ರಿಪೋರ್ಟು ಎಲ್ಲ ತೊಗೊಂಡು ಬಂದು ನಮ್ಮದೊಂದು ಚೆಕ್ ಲಿಸ್ಟ್ ಇದೆ. ಆ ಚೆಕ್ ಲಿಸ್ಟ್ಗೆಲ್ಲ ಇದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆದಮೇಲೆ ನಾವು ಅಡ್ಮಿಷನ್ ಪ್ರಾಸೆಸ್ ಮಾಡಿ ಗವರ್ನಿಂಗ್ ಕೌನ್ಸಿಲಲ್ಲಿ ಅಪ್ರೂವಲ್ ತೊಗೊಂಡು ನಾವು ಅಡ್ಮಿಷನ್ ಕೊಡ್ತೀವಿ. ಸೊ ಇದು ಯಾರೇ ಪೇರೆಂಟ್ಸ್ ಆಗಲಿ ಇಂಟ್ರೆಸ್ಟೆಡ್ ಇದ್ದರೆ ನಮ್ಮ ಸಮಸ್ಯೆಗೆ ಜಾಯಿನ್ ಮಾಡಿಸ್ಬೇಕು ಅಂದರೆ ನಮ್ಮ ಅಡ್ಮಿನ್ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಪ್ರೊಸೀಜರೆಲ್ಲ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಅಡ್ಮಿಷನ್ನ ತಲುಪಿಸ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಅದು ಎಷ್ಟೋ ಜನ ನಮಗೆ ಹುಟ್ಟುವಂತಹ ಮಕ್ಕಳು ವಿಶೇಷ ಚೇತನರು ಅಂತ ಗೊತ್ತಾದ ತಕ್ಷಣ ಅವರನ್ನು ನಮ್ಮ ಜೊತೆಗೆ ಇಟ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನು ಕೆಲವರು ದಾನಿಗಳ ಹತ್ರ ಹೋಗಿ ಇಂತಹ ಮಕ್ಕಳನ್ನ ನಾವು ನೋಡ್ಕೊಳ್ತೀವಿ, ಅವ್ರಿಗೇನಾದರೂ ಸಹಾಯ ಮಾಡಿ ಅಂತ ಕೇಳಿದರೆ ಅಂಥವ್ರಿಗೆ ಮಾಡಿದರೆ ಏನು ಉಪಯೋಗ, ಅವರಿಂದ ಸಮಾಜಕ್ಕೇನು ಕೊಡುಗೆ ಸಿಗೋದಿಲ್ಲ ಮುಂದೆ ಅಂತ ಹೇಳುವಂಥವರು ಇದ್ದಾರೆ. ಇದೆಲ್ಲದರ ನಡುವೆ ಕಳೆದ 17 ವರ್ಷಗಳಿಂದ ಈ ಸಂಸ್ಥೆ ನಿರಂತರವಾಗಿ ಈ ವಿಶೇಷ ಚೇತನ ಮಕ್ಕಳ ಪಾಲನೆ, ಪೋಷಣೆ, ರಕ್ಷಣೆಯನ್ನು ಮಾಡುವುದರ ಜೊತೆಗೆ ಅವರಿಗೆ ಉತ್ತಮವಾದಂತಹ ವ್ಯವಸ್ಥೆಯ ಜೊತೆಗೆ ಪ್ರೀತಿಯನ್ನು ಕೊಡ್ತಾ ಬಂದಿದೆ. ಹಾಗಾದರೆ ನಾವೇನು ಮಾಡ್ಬೋದು? ಒಂದು ಬಾರಿ ಒಂದು ಸ್ವಲ್ಪ ಸಮಯವನ್ನು ಮಾಡಿಕೊಂಡು ಈ ಸ್ಥಳಕ್ಕೆ ಬರೋಣ, ಇಲ್ಲಿನ ವ್ಯವಸ್ಥೆಯನ್ನು ನೋಡೋಣ, ಇಲ್ಲಿನ ಮಕ್ಕಳ ಜೊತೆಗೆ ಸ್ವಲ್ಪ ಕಾಲವನ್ನು ಕಳೆಯೋಣ. ಅಷ್ಟೇ ಅಲ್ಲ, ನಮ್ಮ ಕೈಲಾದಂತಹ ತನು ಮನ ಧನದ ಸೇವೆಯನ್ನು ಈ ಸಂಸ್ಥೆಗೆ ಕೊಡೋದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ಈ ಸಂಸ್ಥೆಯ ಸೇವಾ ಕಾರ್ಯ ಹೀಗೆ ಮುಂದುವರಿಯಲಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಥರದ ಮಕ್ಕಳ ಸಂಖ್ಯೆ ನಮ್ಮ ಭಾರತದಲ್ಲಿ ಕಡಿಮೆ ಆಗಲಿ, ಸದೃಢ, ಸಮರ್ಥ, ಆರೋಗ್ಯವಂತ ಭಾರತ ನಿರ್ಮಾಣ ಆಗಲಿ ಅಂಥೇಳಿ ನಾವೆಲ್ಲರೂ ಆಶಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಅಥವಾ ಸೇವಾ ಸಂಸ್ಥೆಯೊಡನೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ, ಜೈ ಹಿಂದ್.